ಇವತ್ತು HSCV ಅವರ ನೆನಪಿನಲ್ಲಿ ಒಂದು ಬಹಳ ಒಳ್ಳೆಯ ಸಂಗೀತ ಕಾರ್ಯಕ್ರಮವನ್ನ ನಮ್ಮ ಗಜಲ್ ಗಾಯಕ ಅಂತ ಪ್ರಖ್ಯಾತರಾಗಿರುವ ಅನುರಾಗ್ ಗಡ್ಡಿ ಅವರು ಆಯೋಜಿಸಿದ್ದಾರೆ. ನಮ್ಮ ರಜನಿ ರಾಧಾಕೃಷ್ಣನ್ ಅವರ ಈ ಒಂದು ಸ್ಟುಡಿಯೋದಲ್ಲಿ, ಮಾರ್ಸ್ ಎಂಟರ್ಟೈನ್ಮೆಂಟ್ ಅನ್ನೋ ಒಂದು ಸ್ಟುಡಿಯೋದಲ್ಲಿ ಅದನ್ನು ಇಲ್ಲಿ ನಾವು ರೆಕಾರ್ಡ್ ಕೂಡ ಮಾಡ್ತಾ ಇದ್ದೀವಿ. ಹಾಗೂ ಕೆಲವರು ಜನ ಇಲ್ಲಿ ನೋಡೋಕೆ ಕೂಡ ಬಂದಿದ್ದಾರೆ. ಅದಕ್ಕೆ ಅವರು ಬಹಳ ಒಳ್ಳೆ ನಮ್ಮ ನಾಡಿನ ಖ್ಯಾತ ವಯಲಿನ್ ವಿದ್ವಾಂಸರು ಶ್ರೀ ರಂಜನ್ ಕುಮಾರ್ ಬವೇರ ಅವ್ರನ್ನ ವಯಲಿನಲ್ಲಿ ಕರೆದಿದ್ದಾರೆ. ಶ್ರೀನಿವಾಸ್ ಅವರು ಕೀಬೋರ್ಡಲ್ಲಿ ಇದ್ದಾರೆ. ನಾನು ನೋಡ್ತಾ ಇದ್ದೀನಿ. ಹಾಗೂ ಅನುರಾಗ್ ಗಡ್ಡಿ ಅವರು ಹಾಡ್ತಾ ಇದ್ದಾರೆ. ಅವ್ರ ಜೊತೆ ನಮ್ಮ ನಾಡಿನ ಇನ್ನೊಂದು ಪ್ರಖ್ಯಾತ ಹಿನ್ನೆಲೆ ಗಾಯಕಿ ಶ್ವೇತಾ ಪ್ರಭು ಅವರು ಎಲ್ಲರೂ ಕೇಳಿ ಆನಂದಿಸಿ ಅವರಿಗೆ ಆಶೀರ್ವದಿಸಿ ಇನ್ನೂ ಹೆಚ್ಚಿನ ಅವರ ಶ್ರೇಯೋಭಿಲಾಷೆಯನ್ನು ನಿಮ್ಮ ಮುಖಾಂತರ ಅವರಿಗೆ ಲಭಿಸಲಿ ಅಂತ ನಾನು HSCV ಅವರಿಗೂ ನಮಸ್ಕಾರ ಮಾಡ್ತಾ, ಇಲ್ಲಿರುವ ಎಲ್ಲ ಕಲಾವಿದರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಕನ್ನಡ ಗಜಲ್ ಗಾಯನ ಯಾತ್ರೆ ನಮ್ಮ ಪ್ರೀತಿ 100 ರೀತಿ ಬಹಳ ವಿಶೇಷವಾದ ಕಾರ್ಯಕ್ರಮ. ಒಮ್ಮೆ ತೆರೆದು ನೋಡುನಲ್ಲೇ ನನ್ನ ಪ್ರೀತಿ ಬೋಲೆ, ಒಮ್ಮೆ ತೆರೆದು ನೋಡುನಲ್ಲೇ ನನ್ನ ಪ್ರೀತಿ ಬೋಲೆ. ಪ್ರೋಗ್ರಾಮ್ ಚೆನ್ನಾಗಿದೆ, ಇಷ್ಟ ಆಯ್ತು. ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ನಾನು ಮಗಳ ಮನೆಗೆ ಅಂತ ಬಂದೆ, ಮಗಳನ್ನ ಮೊಮ್ಮಕ್ಕಳು ನೋಡೋಕ್ಕೆ ಅಂತ. ಈ ಥರ ಇದೆ ಅಜ್ಜಿ ನಮ್ಮ ಮನೆಯವ್ರು ತಂದರು, ಅದಕ್ಕೆ ಇಲ್ಲಿ ಬಂದು ನೋಡಿದ್ದು ಭಾಳ ಸಂತೋಷ ಆಯಿತು, ಖುಷಿ ಆಯಿತು. ನನಗೆ ತುಂಬ ಖುಷಿ ಆಯಿತು. ಅಪ್ಪಿಕೋ ಎನ್ನ ಕೊರಳ ನಿನ್ನ ನೀರ ಓಳಲಿ. ಗಜಲ್ಸ್ ಅನ್ನೋ ಒಂದು ಶೈಲಿ ಸುಮಾರು ಜನ ಫಾಲೋವರ್ಸ್ ಇದ್ದಾರೆ. ಅದಕ್ಕೆ ಜನರಲಿ ಹಿಂದಿ ಒಳಗೆ ಗಜಲ್ಸ್ ಈಸ್ ಸಮಥಿಂಗ್ ವಿಚ್ ಪೀಪಲ್ ಜನರಲಿ ಲೈಕ್. ಆ್ಯಂಡ್ ಭಾವಗೀತೆ, ಭಕ್ತಿಗೀತೆ ಇದೆಲ್ಲದಕ್ಕೂ ಒಂದು ಮೀರಿ ಭಾವನೆಯನ್ನು ಹೊಂದಿರತಕ್ಕಂತಹದ್ದು ಒಂದು ಸಾಹಿತ್ಯ, ಒಂದು ಗಜಲ್. ಕನ್ನಡದಲ್ಲಿ ಗಜಲ್ ಈಸ್ ಸಮಥಿಂಗ್ ವಿಚ್ ಇಸ್ ರಿಯಲಿ ಇಂಪ್ರೆಸಿವ್ ಇನಿಷಿಯೇಟಿವ್. ಆ್ಯಂಡ್ ಬೈ ಅನುರಾಗ್ ಇಟ್ ಈಸ್ ರಿಯಲಿ ಕಂಪ್ಯಾಷನೇಟ್ ಆ್ಯಂಡ್ ಅಪ್ರಿಷಿಯೇಟೆಡ್ ಬೈ ಎನಿಬಡಿ. ಇದು ಇನ್ನೂ ಬೆಳಕಿಗೆ ಬರಬೇಕು ಅನ್ನೋದೇ ನಮ್ಮ ಆಶಯ. ಅದಕ್ಕೆ ಏನು ಸಪೋರ್ಟ್ ಬೇಕು ಎಲ್ಲ ಸಪೋರ್ಟನ್ನು ಕನ್ನಡಿಗರಾಗಿ ಎಲ್ಲರೂ ಮಾಡಲೇಬೇಕಾಗೋದು ಅನಿವಾರ್ಯ ಕರ್ತವ್ಯ. ಯಾಕಂದರೆ ಕನ್ನಡ ಗಜಲ್ ಸಮಥಿಂಗ್ ವಿಚ್ ಇಸ್ ರಿಯಲಿ ವಿಚ್ ವಿಲ್ ಮೇಕ್ ದ ಲೈಫ್ ಈಸಿಯರ್ ಆ್ಯಂಡ್ ಫರ್ದರ್ ಸಾಹಿತ್ಯಕ್ಕೆ ಇದು ಒಂದು ಬೆಳಕು. ನಾವಾಡಿದ ಅಂದಿನ ಮಾತು ಜೊತೆಗೂಡಿ ಹಾಡಿದ ಹಾಡು, ಮರೆತು ಹೋದೆಯಲ್ಲ ಏಕೆ ಹೇಳೊಮ್ಮೆ ನೀ, ಹೇಳೊಮ್ಮೆ ನೀ. ಜೊತೆಗೂಡಿ ಹಾಡಿದ
ಕನ್ನಡ ಗಜಲ್ ಗಾಯನ ಯಾತ್ರೆ ಇವತ್ತು ಬಹಳ ಅದ್ಭುತವಾದ ಕಾರ್ಯಕ್ರಮನ ಅನುರಾಗ್ ಗದ್ದಿ ಹಾಗೆ ಅವ್ರ ತಂಡದವ್ರು ನಡೆಸ್ಕೊಟ್ರು. ಗಜಲ್ಗಳು ಕನ್ನಡಕ್ಕೆ ಒಂದು ವಿಶೇಷವಾದ ವಿಭಿನ್ನವಾದ ಪ್ರಕಾರ. ನಾವು ಭಾವಗೀತೆ, ಭಕ್ತಿ ಗೀತೆಗಳನ್ನ, ಸಿನಿಮಾ ಗೀತೆಗಳನ್ನ, ಬೇರೆ ಬೇರೆ ರೀತಿ ಗೀತೆಗಳನ್ನ ಕೇಳಿರ್ತೀವಿ. ಗಜಲ್ ಅಂದಾಗ ಎಲ್ಲೋ ಒಂದು ಕಡೆ ಉರ್ದು, ಹಿಂದಿ ಭಾಷೆಗೆ ಅಷ್ಟೇ ಸೀಮಿತ ಅಂತ ಭಾವಿಸ್ತೀವಿ. ಆದ್ರೆ ಕನ್ನಡ ಗಜಲ್ ಗಾಯನ ಈ ಯಾತ್ರೆ ಏನಿದೆ ಈಗಾಗಲೇ 10 ಸಂಚಿಕೆಗಳನ್ನ ಪೂರೈಸಿದೆ. ಪ್ರತಿಯೊಂದು ಗಜಲ್ನ ಕೇಳಿದಾಗ್ಲೂ ಕೂಡ ಇದು ಹೊಸತು ಅಂತ ಅನ್ನಿಸ್ದೆ. ಎಷ್ಟೋ ವರ್ಷಗಳಿಂದ ಈ ಹಾಡನ್ನ ಕೇಳ್ತಿದ್ದೀವಿ ಅನ್ನುವಂತಹ ಆತ್ಮೀಯತೆಯನ್ನ ಅನುರಾಗ್ ಗದ್ದಿ ಅವರು, ಹಾಗೇನೆ ನಮ್ಮ ತಬಲಾದಲ್ಲಿ ಸಾಥ್ ನೀಡಿದಂತಹ ವೇಣುಗೋಪಾಲ್ ಸರ್ ಆಗಿರಬಹುದು, ನಮ್ಮ ಕೀಬೋರ್ಡ್ ನಲ್ಲಿ ಇದ್ದವರು, ಹಾಗೆ ನಮ್ಮ ಎಲ್ಲ ಮ್ಯೂಸಿಷಿಯನ್ಸ್ ಜೊತೆಗೆ ಸಿಂಗರ್ ಶ್ವೇತಾ ಪ್ರಭು ಅವರು ಕೂಡ ಸಾಥ್ ನೀಡ್ಕೊಟ್ರು. ಈ ಯಾತ್ರೆ 100 ಸಂಚಿಕೆಗಳನ್ನ ಪೂರೈಸಲಿ, 1000ಕ್ಕೆ ದಾಟ್ಲಿ ಅಂತ ಆಶಿಸ್ತಾ ಕನ್ನಡ ಗಜಲ್ ಪರಂಪರೆಯನ್ನ ನಾವೆಲ್ಲರೂ ಕೂಡ ಉಳಿಸೋಣ, ಮುಂದುವರಿಸೋಣ ಅಂತ ಆಶಿಸ್ತೇನೆ. ಗೆಜ್ಜೆಸದ್ದು ಕೇಳಿತೆಂದು, ಗೆಜ್ಜೆಸದ್ದು ಕೇಳಿತೆಂದು, ನಾನು ಬಂದೆ ಮನೆಯ ಹೊರಗೆ, ಗೆಜ್ಜೆಸದ್ದು ಕೇಳಿತೆಂದು, ನಾನು ಬಂದೆ ಮನೆಯ ಹೊರಗೆ, ಯಾರು ಇಲ್ಲ ಮನೆಯ ಮುಂದೆ, ಮನೆಯ ಹೊರಗೆ, ನೀನು ಮಾತ್ರ ಬರದೆ ಹೋದೆ, ನೀನು ಮಾತ್ರ ಬರದೆ ಹೋದೆ. ಫಸ್ಟ್ ಕನ್ನಡದಲ್ಲಿ ಗಜಲ್ ಇದೆ ಕೇಳಿದ್ದು, ತುಂಬಾ ಇಷ್ಟ ಆಯ್ತು. ಇದೇ ತರ ಕರ್ನಾಟಕದಲ್ಲಿ ಮುಂದುವರಿಲಿ. ಚೆನ್ನಾಗಿತ್ತು. ನಿನ್ನ ಬಿಟ್ಟು ಇರಲಾರೆ ನಾ, ನಿನ್ನ ಬಿಟ್ಟು ಇರಲಾರೆ ನಾ, ನಿನ್ನ ಬಿಟ್ಟು ಇರಲಾರೆ ನಾ, ನಿನ್ನ ಬಿಟ್ಟು ಇರಲಾರೆ ನಾ, ನೀ ಎಲ್ಲಿ ಹೋದರಲ್ಲಿಗೆ ನಿನ್ನ ಹಿಂದೆ ಬರುವೆ ನಾ, ನೀ ಹೋದರಲ್ಲಿಗೆ ನಿನ್ನ ಹಿಂದೆ ಬರುವೆ ನಾ, ನಿನ್ನ ಬಿಟ್ಟು ಇರಲಾರೆ ನಾ, ನಿನ್ನ ಬಿಟ್ಟು ಇರಲಾರೆ ನಾ, ನಿನ್ನ ಬಿಟ್ಟು ಇರಲಾರೆ ನಾ. ಪ್ರೋಗ್ರಾಮ್ ಅಂತೂ ತುಂಬಾ ಎಕ್ಸಲೆಂಟ್ ಆಗಿತ್ತು. ಅಂದ್ರೆ ಪ್ರೋಗ್ರಾಮ್ ಬಗ್ಗೆ ಹೇಳಲಿಕ್ಕೆ ಮಾತುಗಳೇ ಸಾಕಾಗ್ತಿಲ್ಲ ಅಂತ ಅನಿಸ್ತಿದೆ. ತುಂಬಾ ತುಂಬಾ ಚೆನ್ನಾಗಿತ್ತು. ಈ ಒಂದು ಹಾದಿ ನಿರಂತರವಾಗಿ ಹೀಗೆ ಸಾಕ್ತಾ ಇರ್ಲಿ ಅನ್ನೋದು ನನ್ನ ಅಭಿಲಾಷೆ. ಧನ್ಯವಾದ. ಕನ್ನಡದಲ್ಲಿ ಈ ಪ್ರಯತ್ನ ವೆರಿ ಶ್ಲಾಘನೀಯ. ಯಾಕಂದ್ರೆ ಎಲ್ಲ ಹಿಂದಿಲಿ ಉರ್ದುಲಿ ಕೇಳ್ತೀವಿ, ಬಟ್ ಕನ್ನಡದಲ್ಲಿ ಇದನ್ನ ಶುರು ಮಾಡಿ ಐ ಥಿಂಕ್ ನಾನು ಹೊಸದ್ರಿಂದ ಅಂದ್ರೆ ಫಸ್ಟ್ ಇಂದನೂ ನಾನು ಅವ್ರ ಜೊತೆಗೆ ಇದ್ದೀನಿ. ಅದು ಸ್ಪೆಷಲಿ ಇವತ್ತು ಮಾಡಿದ್ದು ತುಂಬಾ ಸ್ಪೆಷಲ್ ಅನಿಸ್ತು, ಬಿಕಾಸ್ ಇಬ್ರು ಅಂಡ್ ತಬ್ಲಾ ಪ್ಲೇಯರ್ ಅಂಡ್ ವಯಲಿನ್, ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಐ ಥಿಂಕ್ ತುಂಬಾನೇ ಚೆನ್ನಾಗಿ ಬಂತು ಓವರ್ ಆಲ್ ಪ್ರೋಗ್ರಾಮ್. ಇನ್ನೂ 100 ಆಗ್ಲಿ, 100ರಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಭಾಗವಹಿಸಿ ಇದನ್ನ ಯಶಸ್ವಿ ಆಗ್ಲಿ ಅಂತ ನನ್ನ ಆಶಯ. ಥ್ಯಾಂಕ್ ಯು. ನಿನ್ನ ಬಿಟ್ಟು ಇರಲಾರೆ ನಾ, ನಿನ್ನ ಬಿಟ್ಟು ಇರಲಾರೆ ನಾ, ನಿನ್ನ ಬಿಟ್ಟು ಇರಲಾರೆ ನಾ. ತುಂಬಾ ವಂಡರ್ಫುಲ್ ಆಗಿತ್ತು ಮ್ಯಾಮ್. ಇಸ್ ವಂಡರ್ಫುಲ್ ಸಿಂಗರ್. ಮಳೆ ಬರುತ್ತಿದೆ, ಮಳೆ ಬರುತ್ತಿದೆ. ಏನು ಬರುತ್ತೆ? ಬೇಕಾದವ್ರು ಬಂದ್ರೆ ಇಲ್ಲೇ ಇದ್ರೆ ಮಳೆ ಬರುತ್ತೆ ಅಂತ. ಮಳೆ ಬರುತ್ತಿದೆ ಗೆಳತಿ, ಮಳೆ ಬರುತ್ತಿದೆ, ಮಳೆ ಬರುತ್ತಿದೆ ಗೆಳತಿ, ಮಳೆ ಬರುತ್ತಿದೆ. ನೀ ಬಂದರೆ ಇಲ್ಲೇ ಇದ್ದರೆ. ನಮ್ ಸರ್ ಸೂಪರ್. ಚೆನ್ನಾಗಿತ್ತು. ತುಂಬಾ ಅದ್ಭುತವಾಗಿತ್ತು. ಕಳೆದ 1 ವರ್ಷದಿಂದ ನಾನು ಮಾರ್ಸ್ ಸಂಸ್ಥೆ ಜೊತೆ ಅಸೋಸಿಯೇಟ್ ಆಗಿದ್ದೀನಿ. 1 ವರ್ಷಕ್ಕಿಂತ ಜಾಸ್ತಿನೇ ಅನ್ಕೊಳ್ಳಿ. ಅದು ದಿಗ್ಗಜ ಅದ್ಭುತ ಕಲಾವಿದರುಗಳು, ವೇಣುಗೋಪಾಲ್ ಸರ್ ಆಗಿರ್ಬೋದು, ರಂಜನ್ ಸರ್ ಆಗಿರ್ಬೋದು, ಶ್ರೀನಿವಾಸ್ ಸರ್ ಆಗಿರ್ಬೋದು, ಇನ್ನು ಶ್ವೇತಾ ಮ್ಯಾಮ್ ಅಂತೂ ನಾವು ಮುಂಚೆನೆ ಗೊತ್ತಿರೋದಾದ್ರಿಂದ ಕಳೆದ 1 ವರ್ಷದಿಂದ ಅವರೇ ನಮ್ಗೆ ಹಾಡೋದು ಕೂಡ ಹೇಳ್ಕೊಡ್ತಾ ಇದ್ದಾರೆ. ಸೊ ತುಂಬಾ ಖುಷಿ ಆಯ್ತು ನಿಮ್ಮೊಟ್ಟಿಗೆಲ್ಲ ನಾವು ಬಂದು ನಾವು ಮಾಡಿರೋ ಒಂದು ಚಿಕ್ಕ ಒಂದು ಅಳಿಲ್ ಸೇವೆ ನನ್ಗೆ ಇವತ್ತು ಖುಷಿ ತಂತು. ಎಸ್ಪೆಷಲಿ ನಮ್ಮ ವೇಣುಗೋಪಾಲ್ ಸರ್ ಅವರು SPB ಸರ್ ನುಡಿಸಿದ್ದಾರೆ, ಯಾಕಂದ್ರೆ ಅವ್ರು ನಮ್ಗೆ ಅವತ್ತು ದೇವರಿದ್ದ ಹಾಗೆ.
ಸೊ ಒಂದು ಅದ್ಭುತವಾದ ಕಾರ್ಯಕ್ರಮ, ನಾವೆಲ್ಲರೂ ಎಂಜಾಯ್ ಮಾಡಿದ್ವಿ. ಜೊತೆಗೆ ಅನುರಾಗ್ ಗದ್ದಿ ಸರ್ ಅವರ ಕನ್ನಡ ಒಂದು ಪ್ರಾಯೋಗಿಕ ಗಾಯನ, ಇದು ಪೌರಾಣಿಕವಾಗಿ ನಾವು ಯಾವತ್ತೂ ಕನ್ನಡದಲ್ಲಿ ನಾವು ಗಜಲ್ ಕೇಳೇ ಇಲ್ಲ. ಯಾವುದೋ ಉರ್ದುನೋ ಅಥವಾ ಹಿಂದಿನೋ ಅಥವಾ ಇನ್ಯಾವುದೋ ಒಂದು ಸೂಫಿ ಹಾಡುಗಳನ್ನ ಕೇಳಿದವರು. ಬಟ್ ಇವತ್ತು ಒಂದು ಕನ್ನಡದಲ್ಲಿ ಒಂದು ಗಜಲ್, ಅದು ಎಸ್ಪೆಷಲಿ ನಮ್ಮ ಮಾರ್ ಸಂಸ್ಥೆನಲ್ಲೇ ಆಗಿರೋದು ತುಂಬಾ ಖುಷಿ ಕೊಟ್ಟಿದೆ. ಎದೆ ಬಡಿತ ಜೋರಾಗಿ ಎದೆ ಉಸಿರು ಮೇಲಾಗಿ, ಎದೆ ಬಡಿತ ಜೋರಾಗಿ ಎದೆ ಉಸಿರು ಮೇಲಾಗಿ, ನಿನ್ನ ಪ್ರೀತಿಗೆ ಸೋತೆನ. ಘಲ್ 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 ಎಂದಾಗ. ನನ್ನ ಕಾರ್ಯಕ್ರಮ ಅಲ್ಲ ಇದು. ದಿಸ್ ಇಸ್ ಅ ಕಾರ್ಯಕ್ರಮ ಆಫ್ ಅನುರಾಗ್ ಗದ್ದಿ. Of course, Mars has been associated with a lot of people for a lot of concepts which are quite unique and known for its uniqueness antane helbodu. So this is the first time that we have actually supported a concept like Kannada ghazals. So hangagi ಖುಷಿ ಇದೆ, ಎಲ್ಲ ಥರ ಜಾನ್ರಾನು ನಾವು ಟಚ್ ಮಾಡ್ತಾ ಇದೀವಿ ಅನ್ನೋದು ಒಂದು ಹೆಮ್ಮೆನೂ ಇದೆ. ನಾನು ಅವ್ರ ಸಿಂಗಿಂಗ್ ಬಗ್ಗೆ ಕಮೆಂಟ್ ಮಾಡೋ ಅಷ್ಟು ದೊಡ್ಡ ಸಿಂಗರ್ ಫಸ್ಟ್ ಆಫ್ ಆಲ್ ಅಲ್ಲ. ಸೊ ಬಟ್ ವಿ ಹ್ಯಾವ್ ಎಂಜಾಯ್ಡ್ ಥರೋಲಿ ದ ಹೋಲ್ ಥಿಂಗ್, ದಟ್ ಹೋಲ್ ಪ್ರಾಸೆಸ್. ಎಲ್ಲ ಮ್ಯೂಸಿಷಿಯನ್ಸ್ ಜೊತೆ ಕೂತು ಕೇಳಿ ಆನಂದಿಸಿದ್ದೀವಿ. ಸೊ ದಟ್ ಈಸ್ ಓನ್ಲಿ ಮೈ jurisdiction to talk about the singing part of it. Of course, it was truly mesmerizing to have legendary musicians accompany him and his songs. He sang the presentation, Shweta Prabhu agli, Anurag Gaddi agli, Srinivas sir agli, Ranjan sir agli, athwa Venu sir, all of them have done a brilliant job. ಮನಸ್ಸಿನ ಮಾತು ಮನಸ್ಸಿನಲ್ಲಿರಲಿ, ಹರಿಯುವರ್ಯಾರೋ ತುಂಬ ಚೆನ್ನಾಗಿತ್ತು, ತುಂಬ ವಿಭಿನ್ನವಾಗಿತ್ತು. ಯೂಶಲಿ ನಾವು ಬೇರೆ ಬೇರೆ ಕಾರ್ಯಕ್ರಮ, ಭಾವಗೀತೆಗಳಾಗಿರ್ಬೋದು, ಭಕ್ತಿಗೀತೆಗಳಾಗಿರ್ಬೋದು, ಸಿನಿಮಾ ಗೀತೆಗಳ ಹಾಡ್ತಾ ಇರ್ತೀವಿ. ಬಟ್ ಇದು ಒಂದು ವಿಭಿನ್ನ ಗೀತೆಗಳನ್ನ ಕಲ್ತ್ಕೊಂಡು ಬಂದು ಹಾಡ್ತಾ ಇದ್ದೀನಿ ನಾನು. ಆ್ಯಂಡ್ ಅನುರಾಗ್ ಅವರು ತುಂಬ ಒಂದು ವಿಭಿನ್ನವಾದ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಳ್ಳೇದಾಗಲಿ ಅವ್ರಿಗೆ, ಇದು ಹೆಚ್ಚು ಹೆಚ್ಚು ಹೆಸರಾಗಲಿ ಅಂತ ನಾನು ಆಶಿಸ್ತೀನಿ. ನಿನ್ನ ಕೆನ್ನೆಯ ಕೆಂಪು ಬಣ್ಣ, ನಿನ್ನ ಕೆನ್ನೆಯ ಕೆಂಪು ಬಣ್ಣ ಹೋಳಿ ಹಬ್ಬ ತಂದಿದೆ. ನಿನ್ನ ಕೆನ್ನೆಯ ಕೆಂಪು ಬಣ್ಣ ಹೋಳಿ ಹಬ್ಬ ತಂದಿದೆ. ಮೊದಲನೇದಾಗಿ ಕನ್ನಡದಲ್ಲಿ ಗಜಲ್ ಅನ್ನೋದು ಒಂದು ಹೊಸ ಕಲ್ಚರ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅನುರಾಗ್ ಗಡ್ಡಿ ಅವರು. ಬಹಳ ಅಪರೂಪದ ವಿಷಯ. ಯಾಕೆ ಅಂತಂದರೆ ಭಾವಗೀತೆಗಳಲ್ಲಿ ಕೆಲವು ಹಾಡುಗಳನ್ನು ಗಜಲ್ ರೂಪದಲ್ಲಿ ಕಂಪೋಸ್ ಮಾಡಿರ್ತಾರೆ. ಇವಾಗ ಇಷ್ಟು ಕಾಲ ಒಟ್ಟಿಗಿದ್ದು ಅನ್ನೋ ಒಂದು ಹಾಡಿರ್ಬೋದು, ಅಶ್ವಥ್ ಅವರ ಅನೇಕ ಹಾಡುಗಳು, ಆನಂದ ಸ್ವಾಮಿ ಅವರ ಅನೇಕ ಹಾಡುಗಳು, ಎದೆ ತುಂಬಿ ಹಾಡುವೇನು ಅನ್ನೋ ಹಾಡಿರ್ಬೋದು. ಹೀಗೆ ಕೆಲವಾರು ಹಾಡುಗಳು ಮಾತ್ರ ಗಜಲ್ದಿರುತ್ತೆ. ಆದರೆ ಅನುರಾಗ್ ಗಡ್ಡಿ ಏನು ಮಾಡಿದ್ದಾರೆ, ಎಲ್ಲ ಹಾಡುಗಳನ್ನು ಒಂದು ಸ್ವಲ್ಪ ಆ ಗಜಲ್, ನಮ್ಮ ಕನ್ನಡದ ಸಾಹಿತ್ಯಕ್ಕೆ ಆ ಗಜಲ್ ಟಚ್ ಬರೋ ಥರನೇ ಅವರು ಹಾಡುಗಳನ್ನು ಕಂಪೋಸ್ ಮಾಡಿ ಬೇರೆ ಬೇರೆ ರಾಗಗಳಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅದಕ್ಕೆ ನಾವು ನುಡಿಸೋದೇ ಭಾಳ ಖುಷಿ. ಯಾಕಂದರೆ ಗಜಲಲ್ಲಿ ನಮಗೆ ಸ್ಪೆಷಲಿ ತಬಲಾ ನುಡಿಸೋರಿಗೆ ಭಾಳಷ್ಟು ಸ್ಕೋಪ್ ಇರುತ್ತೆ. ಭಾಳಷ್ಟು ಕಡೆ ಲಗ್ಗಿ ಅಂತ ನುಡಿಸ್ತೀವಿ ನಾವು. ಆ ಲಗ್ಗಿ ನುಡಿಸೋದಾಗ್ಲಿ, BGM ಅಲ್ಲಿ ಬೇರೆ ಬೇರೆ ಪ್ಯಾಟರ್ನ್ ನುಡಿಸೋದಾಗ್ಲಿ, ಇದಕ್ಕೆಲ್ಲ ನಮಗೆ ಅವಕಾಶಗಳು ಸಿಗೋದು ಈ ಗಜಲ್ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ. ಬೇರೆ ಕೆಲವು ಹಾಡುಗಳಿಗೆ ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ನುಡಿಸ್ತೀವಿ. ಹಾಗಾಗಿ ನಮಗೆ ತುಂಬ ಫ್ರೀಡಮ್ ಇರುತ್ತೆ. ಅದರಿಂದ ತುಂಬ ಖುಷಿಯಾಗಿ ಮನಸ್ಸಿಂದ ಒಂದು 8 ಅಡಿ ಜಾಸ್ತಿನೇ ನುಡಿಸಿರ್ತೀವಿ. ಅನುರಾಗ್ ಗಡ್ಡಿ ಅವರು ನಿಜಕ್ಕೂ ಹಿ ಈಸ್ ಎ ಬ್ಲೆಸ್ಡ್ ಯಂಗ್ ಅಪ್ಕಮಿಂಗ್ ಸಿಂಗರ್. ಅವರು ಕ್ಲಾಸಿಕಲ್ನ ಚೆನ್ನಾಗಿ ಅಭ್ಯಾಸ ಮಾಡಿ ಇಲ್ಲಿ ಬಂದು ಬೆಂಗಳೂರಲ್ಲಿ ಅವರು ಒಂದು ಹೊಸತನ ಹುಡುಕ್ತಾ ಇದ್ದಾರೆ. ಅದು 2 ಕಾರಣ.
ಒಂದು ಅವರ ಪ್ರತಿಭೆಯನ್ನು ತೋರಿಸೋದಕ್ಕೆ ಎಲ್ಲರೂ ಕ್ಲಾಸಿಕಲ್ ಹಾಡ್ತಿದ್ದಾರೆ ಮತ್ತು ನಾನು ಹಾಡ್ತೀನಿ ಅಂತಂದರೆ ಸ್ವಲ್ಪ ಲೇಟ್ ಆಗುತ್ತೆ ಮೆಟ್ಲು ಹತ್ತೋದು. ಸೊ ಈ ಗಜಲನ್ನು ಒಂದು ಕಲ್ಚರ್ ಮುಖಾಂತರ ಹೋದರೆ ಸ್ವಲ್ಪ ಬೇಗ ರೀಚ್ ಆಗುತ್ತೆ. ಇದು ಬೇಗ ಮನಸ್ಸಿಗೆ ನಾಟುವಂಥ ಹಾಡುಗಳು, ಲೈನ್ಸು, ಕವನ, ವರ್ಡ್ಸು ಎಲ್ಲ ಇರುತ್ತೆ ಅದರೊಳಗೆ. ಮ್ಯೂಸಿಕಾಲಿಟಿ ಎಲ್ಲ ಇರೋದ್ರಿಂದ ಅವರು ಈ ಹಾದಿ ಹುಡುಕಿದ್ದಾರೆ. ಮೊದಲನೇದು. ಎರಡನೇದು, ಅವರು ಚೆನ್ನಾಗಿ ಪಕ್ವತೆ ತಗೊಂಡಿದ್ದಾರೆ. ತಗೊಂಡು ಒಳ್ಳೊಳ್ಳೆ ಹಾಡುಗಳನ್ನ ಕಂಪೋಸ್ ಮಾಡಿದ್ದಾರೆ, ಚೆನ್ನಾಗಿ ಹಾಡ್ತಾ ಇದ್ದಾರೆ. ಅದು ನಮಗೆ ತುಂಬ ಖುಷಿ, ಕೇಳೋರ್ಗು ತುಂಬ ಹಿತವಾಗಿರುತ್ತೆ ಹಾಡುಗಳು. ಹೀಗೆ ಇರಲಿ ನಮ್ಮಿ ಸ್ನೇಹ ಅನುಬಂಧ, ಹೀಗೆ ಇರಲಿ ಹೀಗೆ ಇರಲಿ ಹೀಗೆ ಇರಲಿ ಹೀಗೆ ಇರಲಿ ನಮ್ಮಿ ಸ್ನೇಹ ಅನುಬಂಧ, ಹೀಗೆ ಇರಲಿ ಹೀಗೆ ಇರಲಿ ನಮ್ಮಿ ಸ್ನೇಹ ಅನುಬಂಧ, ಅಳಿವೇ ಇಲ್ಲದ ನಿತ್ಯ ನಿರಂತರ, ಅಳಿವೇ ಇಲ್ಲದ ನಿತ್ಯ ನಿರಂತರ, ಅಳಿವೇ ಇಲ್ಲದ ನಿತ್ಯ ನಿರಂತರ ಮಧುರ ಸ್ನೇಹ ಅನುಬಂಧ, ಮಧುರ ಸ್ನೇಹ ಅನುಬಂಧ, ಹೀಗೆ ಇರಲಿ ಹೀಗೆ ಇರಲಿ ನಮ್ಮಿ ಸ್ನೇಹ ಅನುಬಂಧ. ಇಲ್ಲ, ಕಾನ್ಸೆಪ್ಟ್ ತುಂಬ ಯುನೀಕ್ ಕಾನ್ಸೆಪ್ಟ್. ಯಾಕಂದರೆ ನಾನು ಆವಾಗ ಹೇಳಿದೆ ಕಾರ್ಯಕ್ರಮ ಮಧ್ಯದಲ್ಲಿ, ಇದು ನಾರ್ತ್, ಆ ಕಡೆ ಪಾಕಿಸ್ತಾನ್, ಅಲ್ಲಿಂದ ಈ ಜಾನರ್ ಆ್ಯಕ್ಚುಲಿ. ಬಟ್ ಕನ್ನಡದಲ್ಲಿ ಗಜಲ್ ಅಂದರೆ ನಿಜವಾಗ್ಲೂ ಇಟ್ ಈಸ್ ವೆರಿ ಯುನೀಕ್ ಕಾನ್ಸೆಪ್ಟ್. ಎಸ್, ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ. ಆ್ಯಂಡ್ ಸ್ಪೆಷಲಿ ಸೀನಿಯರ್ ಆರ್ಟಿಸ್ಟ್ ವೇಣು ಸರ್, ಈಚ್ ಆ್ಯಂಡ್ ಎವ್ರಿ ಬಿಟ್ ಇದೆಯಲ್ಲ, ಈಗ ನಾನು ನುಡ್ಸಿದ್ದೀನಿ, ನಾನು ಕಾರಣ ಇಲ್ಲ, ದಟ್ ಈಸ್ ಬಿಕಾಸ್ ಆಫ್ ವೇಣು ಸರ್. ಸೊ ನೀವು ಅನುರಾಗ್ ಅವರು ಒಳ್ಳೆ ಕಾನ್ಸೆಪ್ಟ್ಗೆ ನಾವು ಬೆಸ್ಟ್ ಆಫ್ ಲಕ್ ಅಂತ ಹೇಳ್ತೀವಿ. ಗುಡ್ ವಿಶಸ್. ಹೀಗೆ ಇರಲಿ ಹೀಗೆ ಇರಲಿ ನಮ್ಮಿ ಸ್ನೇಹ ಅನುಬಂಧ, ಹೀಗೆ ಇರಲಿ ಹೀಗೆ ಇರಲಿ ಹೀಗೆ ಇರಲಿ ಹೀಗೆ ಇರಲಿ ನಮ್ಮಿ ಸ್ನೇಹ ಅನುಬಂಧ. ಇವತ್ತು ತುಂಬ ಒಳ್ಳೆ ಖುಷಿ ಅನಿಸಿತ್ತು. ವೇಣು ಸರ್ ಜೊತೆ ನುಡಿಸಿತ್ತು. ತುಂಬ ಒಳ್ಳೆ ಲೆಜೆಂಡ್ರಿ ತಬ್ಲೀಗ್ ಸರ್. ಅವ್ರ ಬಗ್ಗೆ ನಾವು ತುಂಬ ಕೇಳಿದ್ದು, ಬಟ್ ಅವ್ರ ಜೊತೆ ಅದರಲ್ಲೂ ಗಜಲ್ಸ್ ಅಂತ ಒಂದು ಇದರಲ್ಲಿ ನುಡಿಸಿತ್ತು. ನಂಗೆ ಭಾಳ ಖುಷಿ ಆಯಿತು. ಬಟ್ ಓವರ್ ಆಲ್ ತುಂಬ ಚೆನ್ನಾಗಿತ್ತು ಇವತ್ತು. ಒಳ್ಳೆ ಆಡಿಯನ್ಸು, ಮತ್ತು ಕೆಲವೊಂದು ಸಾಂಗ್ ಸೆಲೆಕ್ಷನ್ಸು, ನ್ಯೂ ಸಾಂಗ್ಸು, ಮತ್ತು ನಮ್ಮ ಶ್ವೇತಾ ಪ್ರಭು ಅವರು, ಮತ್ತು ನಮ್ಮ ಮಾರ್ಸ್ ಎಂಟರ್ಟೈನ್ಮೆಂಟ್ ಇವ್ರದ್ದು ತುಂಬ, ಮತ್ತು ಆಕಾಸ್ಟಿಕ್ ಎಲ್ಲ ತುಂಬ ಇಷ್ಟ ಆಯ್ತು ಇವತ್ತು ನನಗೆ. ಇವತ್ತೊಂದು ನುಡಿಸಿತ್ತು, ಒಂದು ವಿಶೇಷವಾಗಿತ್ತು. ಆಮೇಲೆ ಮೇಲಾಗಿ ವೇಣು ಸರ್ ಅವ್ರ ಜೊತೆಗೆ ನುಡಿಸಿತ್ತು. ನಂಗೆ ಇನ್ನೂ ಖುಷಿ ಆಯಿತು. ನನ್ನ ಮರೀಲಿಕ್ಕಾಗದ ಸ್ಟೇಜ್ ಆಯ್ತು. ಥ್ಯಾಂಕ್ ಯು ಸೋ ಮಚ್. ನಂಬಿಕೋ ಗೆಳತಿ ನನ್ನ ಪ್ರೀತಿ, ನಂಬಿಕೋ ಗೆಳತಿ ನನ್ನ ಪ್ರೀತಿ, ನಂಬಿಕೋ ಗೆಳತಿ ನನ್ನ ಪ್ರೀತಿ, ನಿನಗಾಗಿಯ ಮೀಸಲು, ನಂಬಿಕೋ ಗೆಳತಿ ನನ್ನ ಪ್ರೀತಿ, ನಿನಗಾಗಿಯ ಮೀಸಲು, ನನಗಾಗಿಯ ನೀನು ನಿನಗಾಗಿಯ ನಾನು, ನನಗಾಗಿಯ ನೀನು ನಿನಗಾಗಿಯ ನಾನು, ನಂಬಿಕೋ ಗೆಳತಿ ನನ್ನ ಪ್ರೀತಿ, ನಿನಗಾಗಿಯ ಮೀಸಲು.